ನಾನು ಅವ್ರನ್ನ ಟಚ್ ಮಾಡಿದ್ರು ಕೂಡ ನನ್ನ ತಾಯಿನ ಟಚ್ ಮಾಡ್ದಂಗೆ. ನಿಮ್ಗೆ ಇಷ್ಟ ಒಂದು ನನ್ನ ಅವಳು ಅಕಸ್ಮಾತ್ ಅವನೇ ಟಚ್ ಮಾಡಿ ಇದು ಮಾಡಿದ್ರು ನನ್ನ ತಾಯಿನ ಟಚ್ ಮಾಡ್ದಂಗೆ. ಯಾಕಂದ್ರೆ ಈ ವಿಚಾರ ಐತಲ್ಲ, ಇದು ಜಸ್ಟ್ ಒಂದು ವಿಡಿಯೋ ಕಾಲ್ ಮಾಡಿದ್ರು. ಒಂದು 2-3 ಸಲ ಯಾವಾಗ ವಿಡಿಯೋ ಕಾಲ್ ಮಾಡಿದ್ ನಂಗೆ ಅಷ್ಟು ಅವರು. ಆ ವಿಡಿಯೋ ಕಾಲ್ ಇಟ್ಕೊಂಡು ಈ ತರ ಎಲ್ಲ ತೋರಿಸುವಂಥದ್ದು ಇದು ಸತ್ಯಕ್ಕೆ ದೂರ ಆದಂಥದ್ದು. ಯಾಕಂದ್ರೆ ಯಾವತ್ತು ನಾನು ಕೂಡ ಇಷ್ಟು ವರ್ಷ ನಾನು ರಾಜಕಾರಣ ಜೀವನದಲ್ಲಿ ಬದುಕಿದ್ದೀನಿ. ರಾಜಕಾರಣ ಜೀವನದಲ್ಲಿ ಕೆಲವು ಮಂದಿ ಹಿಂದಿನಿಂದ ಇಂಥ ಕೆಲಸ ಮಾಡಿಸುವಂತ ಸಹಜ. ಯಾಕಂದ್ರೆ ಇವತ್ತು ಹಲವಾರು ಬದಲಾವಣೆಗಳಾಗೋದ್ರಿಂದ, ಆಮೇಲೆ ನನ್ನ ಕೇಸ್ ಕೂಡ ನಡೆಯೋದ್ರಿಂದ, ಯಾಕಂದ್ರೆ ನನ್ನ ಕೇಸ್ ಕೂಡ ಇವತ್ತು ಟ್ರಯಲ್ ನಡೆದಿದೆ. ಟ್ರಯಲ್ ನಡೆದ ಟೈಮ್ ಅದ್ರ ಮ್ಯಾಗ ಸಾಕ್ಷಿ ಮ್ಯಾಗ ಕೂಡ ಇವೆಲ್ಲ ಇಂಪ್ಯಾಕ್ಟ್ ಮಾಡಕ್ಕೆ ಇವೆಲ್ಲ ವಿಚಾರಗಳು ಇಟ್ಕೊಂಡು ಇಂಥ ಕೆಲಸಗಳು ಮಾಡಿಸುವಂಥದ್ದಿಲ್ಲ. ಇವೆಲ್ಲ ಒಂದು ದೊಡ್ಡ ಷಡ್ಯಂತರ. ಯಾಕಂದ್ರೆ ನಾನಂತರೂ ಈ ವಿಚಾರದಲ್ಲಿ ಆಮೇಗ ಅವ್ರ ಬಗ್ಗೆ ತಾವು ಹಿಂದೆ ಚರ್ಚೆ ನಿಮ್ಗೆಲ್ಲ ಗುರ್ತಾಗತ್ತೆ. ನೀವು ನೋಡ್ರಿ ಯಾರು ಏನು ಎಲ್ಲ. ಬಿಜೆಪಿ ಶಾಸಕನ ಮೇಲೆ ಇಂಥದ್ದೇ ಆರೋಪ ಬಂದಾಗ ಕಾಂಗ್ರೆಸ್ ಅವರು ಉದ್ದುದ್ದ ಭಾಷಣ ಮಾಡಿದ್ರು, ನಿಮ್ಮ ಪಕ್ಷದ ಅಧ್ಯಕ್ಷರು ಸೇರ್ಕೊಂಡು ಎಲ್ಲರೂ ಇದೇ ತರ ಕೇಸ್ ಬಂದಾಗ. ಈಗ ನಿಮ್ಮ ಪಕ್ಷದ ಶಾಸಕರ ಬಗ್ಗೆ ಬಂದಾಗ ಇದು ಷಡ್ಯಂತ್ರ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅದ್ರ ನಂದು ಏನೈತಿ ನೀವ ನೋಡಿರಲ್ಲ. ನಿನ್ನೆ ಮಾತಷ್ಟ ದೊಡ್ಡ ಇರ್ಬೋದು, ರಾಕೇಶ್ ಶೆಟ್ಟರ್ ದೊಡ್ಡ ಮಾತು ಮಾತಾಡಿರ್ಬೋದು ಕರೆ, ಬಟ್ ಆ ವಿಚಾರದಲ್ಲಿ ಏನೈತಿ ನಂದು? ಅಲ್ಲ, ಆರೋಪ ಮಾಡಿಸ್ತಾರ್ರಿ, ಮಾಡಿಸ್ತಾರಿ. ನಾ ಅಂತರೂ ಹೋಗಿಲ್ಲ, ನಾನು ಎಲ್ಲಿ ಹೋಗಿಲ್ಲ. ಇವೆಲ್ಲ ಮಾಡುವಂತ ಸತ್ಯಕ್ಕೆ ದೂರ ಅಂತ ಮಾತ್ರ. ಅದಕ್ಕೆ ನಾನು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ನಾನು ಕಂಪ್ಲೇಂಟ್ ನಿನ್ನೆ ಕಂಪ್ಲೇಂಟ್ ಲಾಂಚ್ ಮಾಡಿದ್ದೇನೆ. ಕಂಪ್ಲೇಂಟ್ ನಿನ್ನೆ ಲಾಂಚ್ ಆಗೈತಿ. ಪೊಲೀಸ್ ತನಿಖೆ ಆಗಲಿ, ತನಿಖೆ ಏನಾಗುತ್ತೆ ಕೇಳಿದ ಅಷ್ಟೇ. ನೋಡ್ರಿ, ನಾ ಅದನ್ನ ಈಗ ತನಿಖೆ ಆಗ್ಲಿ, ತನಿಖೆ ಸತ್ಯಾಸತ್ಯತೆ ಹೊರಗೆ ಬಂದ ಬರ್ತಲ್ಲ. ಯಾಕೆ ಅದಕ್ಕೇನ ಯಾವ ವಿಚಾರ ಸಂಪರ್ಕ ಮಾಡಿದ್ರು ಸರ್? ನೋಡ್ರಿ, ಅವರೊಬ್ರು ರೈತ ಸಂಘ ಮುಖಂಡರು ಬರ್ತಿದ್ರು. ಹಲವಾರು ಮಂದಿ ರೈತರು ಕರ್ಕೊಂಡ್ ಬರ್ತಿದ್ರು. ಮಂಜುಳಾ ಪೂಜಾರ್ ಅಂತೇಳಿ ಸಾಕಷ್ಟು ಜನ ಕರ್ಕೊಂಡ್ ಬರ್ತಿದ್ರು. ಕಡೆ ಏನೋ ರೈತರ ಸಹಾಯ ಮಾಡ್ತಿದ್ದೆ. ಅದು ಒಂದಿದ್ರ ಮ್ಯಾಗ ಇಟ್ಕೊಂಡು ವಿಡಿಯೋ ಕಾಲ್ ಮಾಡೋದು, ಆ ತರ ಸ್ಟಾರ್ಟ್ ಅದು. ಆಮೇಲೆ ನಾವು ನಾನು ವಾಟ್ಸಪ್ ಏನ್ ಹಾಕ್ತಿರ್ತಾರಲ್ವ ರೀಲ್ ಅಂತಾವ್ ಹಾಕುದು, ಅಂತೆಲ್ಲ ಸ್ಟಾರ್ಟ್ ಮಾಡಿದ. ಆಮೇಲೆ ನನಗೆ ಗೊತ್ತಾಗ ಅವಾಗ ನಾನು ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. 3 ವರ್ಷದಿಂದ ಅಕ್ಕಿಂದ ಒಂದು ಫೋನ್ ಟ್ರಾನ್ಸಾಕ್ಷನ್ ಇಲ್ಲ, ಒಂದು ಕಾಲ್ ಇಲ್ಲ. 3.5 years ಬ್ಯಾಕ್ ಮಾಡಿದಂತ ಒಂದು ವಿಡಿಯೋ ಕಾಲ್. ಆ ವಿಡಿಯೋ ಕಾಲ್ ಮ್ಯಾಗ ಇಂಥವೆಲ್ಲ ಆಪಾದನೆಗಳು ಕೊಡ್ತಾರಂದ್ರೆ ಆಶ್ಚರ್ಯ ಕಟ್ಟಿ. ರಾಜಕಾರಣ ನಾವು ಹೆಂಗ್ ಬದುಕಬೇಕು, ಜನರಿಗೆ ಹೆಂಗ್ ಮಕ್ಕ ತೋರಿಸ್ಬೇಕು, ಇವೆಲ್ಲ ದೊಡ್ಡ ಶೆಡ್ ಇಂತ ನಡೆಯೋದು ಶೆಡ್ ಅಂತ ಆ ತರ ಅನ್ನಕತ್ತಿಲ್ಲ. ಆ ತರ ನಾನು ಏನಾರು ಇತ್ತು ಅಂದ್ರೆ ನಾವು ಒಪ್ಕೊಂತಿದ್ದೆ. ನೋಡಿ, ಇನ್ನೊಂದು ವಾರ ಹೋದ್ರೆ ತನಿಖೆ ಆಗುತ್ತೆ. ತನಿಖೆ ಆದಾಗ ಎಲ್ಲ ಸಿಗ್ತಾವ. ಆಡಿಯೋ ಅಲ್ಲವು, ಅದನ್ನ ಫೋನ್ಯಾಗ ಮಾತಾಡಿದ್ದ ಅಷ್ಟ ಅದ ಆಡಿಯೋ. ಆ ಫೋನ್ಯಾಗ ಮಾತಾಡಿದ್ದ ಇಂಪಾಸಿಬಲ್. ಯಾಕೆ ತೋರಿಸ್ಲಿಲ್ಲ? ಅದು ತೋರಿಸ್ಬಿಡ್ಲಿ. ಮತ್ತೆ ಇನ್ನೇನೈತಿ? ಇಷ್ಟ ತೋರಿಸಿ ಇನ್ನೇನೈತಿ? ಅದನ್ನ ಯಾಕೆ ತೋರಿಸಬಾರ್ದು? ಇಷ್ಟ ತೋರಿಸಿ ಅದನ್ನು ತೋರಿಸ್ಬೇಕು. ಪಾಪ ಏನ್ ಕೇಳಿಲ್ಲ. ಕೇಸ್ ಆಗಿತ್ತೆ, ಕೇಸ್ ಮಾಡ್ಕೊಂತಿದ್ರು ಅಷ್ಟೇ. ಯಾರಿಗಾದ್ರೂ ಇಷ್ಟ ಆಗ್ಬೇಕಲ್ಲ, ನಾ ಕೇಸ್ ಮಾಡಿದ್ದೆ, ತನಿಖೆ ಆಗ್ಲಿ. ಸರ್, ಈಗಾಗಲೇ ಸಾಕಷ್ಟು ಹೋರಾಟಗಾರ ಕೇಸಿನಲ್ಲಿ ಸಾಕಷ್ಟು ವಂಚನೆ ಪ್ರಕರಣಗಳು ಆಗಿದೆ ಹಾವೇರಿಯಲ್ಲಿ. ಗೊತ್ತು. ಈ ರೀತಿ ಬೇಕಂತ ಮಾಡಿದಂತೀರಾ ಹಿಂಗೆ? ನಿಮಗೆ ಏನ್ ಅನ್ಸುತ್ತೆ? ಅಲ್ಲ, ನೀವು ಆ ಕಡೆ ಏನ್ ಅನ್ಸುತ್ತೆ ನಿಮ್ಗೆ ಹೇಳ್ರಿ? ಇದನ್ನ ನೋಡಿದ್ರೆ ತಮಗೂ ಏನ್ ಅನ್ಸುತ್ತೆ ಹೇಳ್ರಿ? ಸರ್ ನೋಡ್ರಿ, ಯಾರ್ದೋ ಮ್ಯಾಗ ಷಡ್ಯಂತರ ಮಾಡೋದು, ಒಬ್ಬರನ್ನ ಅಪಮಾನ ಮಾಡುವಂತವು ಇವೆಲ್ಲ ವ್ಯವಸ್ಥೆಗಳದಲ್ಲ. ಯಾರಿಗಾದ್ರೂ ಯಾವ್ದೋ ಪಾರ್ಟಿ ಅವ್ರಲ್ಲಿ, ನನ್ನ ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಯಾರು ಇರ್ಲಿ, ಒಬ್ಬ ರಾಜಕಾರಣದೊಳಗೆ ನಾವು ಬೆಳಿಬೇಕಾದ್ರೆ ಏನ್ ಕಷ್ಟ ಬಿಟ್ಟಿರುತ್ತೆ ನಮ್ಗೆ ಗೊತ್ತು. ಎಲ್ಲಿ ನಮ್ಮ ಹೆಂಡತಿ, ಎಲ್ಲಿ ಮಕ್ಕಳು, ಯಾವತ್ತೈತು ತಿಂಗಳಿಂಚೆ ಬಿಜೆಪಿ ಶಾಸಕರ ಮೇಲೆ ಬಂದಾಗ ಕಾಂಗ್ರೆಸ್ ಅವ್ರಿಗೆ ಮಾತಾಡಿಲ್ಲ ಅಂತ ವಿಚಾರ. ವಿಚಾರ ಅಲ್ಲ, ನಾ ಹೇಳುವಂತದೇನು, ಆ ವಿಡಿಯೋಗಳಿಗೆ ಈ ವಿಡಿಯೋಗಳಿಗೆ ವ್ಯತ್ಯಾಸಗಳು ಬಹಳ ಅದಾವ. ದಯವಿಟ್ಟು ತಾವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಗೇನ ನೀವು ಎಷ್ಟೆಲ್ಲ ಮಾಧ್ಯಮದವ್ರು ಅದಿರಲ್ಲ, ಅಂತದ್ ಏನಾರು ನಿಮ್ಗೆ ಅನಿಸ್ತಾ? ಅದು ಕ್ರಿಯೇಟೆಡ್ ಅನಿಸ್ಲಿಲ್ಲ, ಎಲ್ಲರಿಗೂ ಕ್ರಿಯೇಟೆಡ್ ಅನಿಸ್ಲಿಲ್ಲ. ಹೇಳಿದ್ರು ಅಲ್ಲ, ಮಾತಾಡಕ್ ಬರ್ಕೊಂಡು ಸುಮ್ಮನೆ ಮಾತಾಡ್ತಲ್ಲ ಸರ್. ಮಾಧ್ಯಮದ ಬಗ್ಗೆ ನಂಗೆ ಹೈಸ್ಟ್ ರೆಸ್ಪೆಕ್ಟ್ ಇದೆ. ಹೇಳಿದ ಇಷ್ಟ ಇದೆ. ಏನ್ ನಿಮ್ ಮುಂದೆ ಏನ್ ಹೇಳುತ್ತೆ ಅದನ್ನ ಹೇಳಿ ಅಷ್ಟೇ. ಅಲ್ಲಿ ಆಮೇಲೆ ಅವ್ರ ಬಗ್ಗೆ ಏನೇ ತನಿಖೆ ಮಾಡಲ್ಲ ಯಾರು ಮಾಧ್ಯಮದವರು. ಅವ್ರು ಯಾರು, ಏನು, ಏನೇನೋ ಅವ್ರ ಹಿನ್ನೆಲೆ ಏನು ತಾವು ನೋಡ್ಕೊರಲ್ಲ. ಜಾತಿ ಗಣತೆ ಬಗ್ಗೆ ನಮ್ಗೆ ವಿರೋಧ ಇಲ್ಲ, ಬಟ್ ಇನ್ನೊಂದ್ಸಲ ಕರೆಕ್ಟ್ ಆಗಿಲ್ಲ, ಇದು ಮಾಡಿ ಅಂತ ನಮ್ದಷ್ಟೇ ಒತ್ತಾಯ. ಈಗ ಸಿಎಂ ಅವರು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ತರ್ತೀನಿ ಅಂತ ಹೇಳಿದ್ದಾರೆ. ತರ್ಲಿ. ಜಾತಿ ಗಣತೆ ಮತ್ತೆ ಒಕ್ಕಲಿಗ ಸಮುದಾಯ ದೊಡ್ಡ ಮಟ್ಟದ ಸರ್, ವಿರೋಧ ಅಂದ್ರ ಜಾತಿ ಗಣತೆ ಅದ್ರ ಬಗ್ಗೆ ವಿರೋಧ ಇಲ್ಲ ನಮ್ದು. ಆದಂತದ್ದು ಕರೆಕ್ಟ್ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಹಲವಾರು ಪಂಗಡಗಳದಾವ. 100ಕ್ಕೂ ಹೆಚ್ಚು ಪಂಗಡಗಳು ಲಿಂಗಾಯತ ಸಮಾಜದಲ್ಲಿ ಅದಾವ. ಅವನ್ನೆಲ್ಲಾನು ಡಿವೈಡ್ ಮಾಡಿದ್ರೆ ಲಿಂಗಾಯತ ಸಮಾಜಕ್ಕೆ ಪೆಟ್ಟು ಬೀಳುತ್ತೆ ಅನ್ನೋದು ಅದು ಬಂದು ಒತ್ತಾಯ ಮಾಡಿ. ಕ್ಯಾಬಿನೆಟ್ ಅಲ್ಲಿ ಅಂಗೀಕಾರ ಮಾಡಕ್ ಹೋದ್ರೆ ನಿಮ್ಮ ಒತ್ತಡವನ್ನ ಹಾಕ್ತೀರಾ ಸಿಎಂ ಮೇಲೆ ಹೇಳ್ತೀರಾ? ಒತ್ತಡ ಅಲ್ಲ, ಇದನ್ನ ಹೇಳಕತ್ತಲ್ಲ. ಇದನ್ನು ಅವ್ರ ಮುಂದೆ ಹೇಳಿದ್ರು, ಇದನ್ನ ಹೇಳ್ತೇವೆ. ಸಿಎಂ ಅವ್ರ ಮುಂದೆ ಹೇಳಿದ್ರು ಇನ್ನೊಂದ್ಸಲ ರೀಕನ್ಸಿಡರ್ ಮಾಡಿ ಇನ್ನೊಂದ್ಸಲ ಜಾತಿ ಗಣನೆ ಮಾಡಿ. ಥ್ಯಾಂಕ್ ಯು ಸರ್.